ಇಂದಿನ ಈ ವಿಡಿಯೋದಾಗ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಇಂಪಾರ್ಟೆಂಟ್ ಜಿಕೆ ಪ್ರಶ್ನೆಗಳು ನೋಡೋಣ. ಮೊದಲನೆಯ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಸಿ ಬಿಂದುಸಾರ, ಆಪ್ಷನ್ ಡಿ ಸಮುದ್ರಗುಪ್ತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನು ಚಾಣಕ್ಯನ ಆದೇಶದ ಮೇರೆಗೆ ನಂದರನ್ನ ಸೋಲಿಸುವ ಮೂಲಕ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನು. ಅಂದಿನಿಂದ ಭಾರತದ ಪ್ರಪ್ರಥಮವಾಗಿ ಉದಯವಾದ ಸಾಮ್ರಾಜ್ಯ ಆಗಿ ಮೌರ್ಯ ಸಾಮ್ರಾಜ್ಯ ಬೆಳವಣಿಗೆಯನ್ನು ಹೊಂದೈತಿ. ಆನಂತರ ಎರಡನೇ ಪ್ರಶ್ನೆ ಕಡೆ ಹೋಗೋಣ. ಚಂದ್ರಗುಪ್ತ ಮೌರ್ಯನ ಮಗನ ಹೆಸರೇನು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಸಂಘಮಿತ್ರ, ಆಪ್ಷನ್ ಸಿ ಬಿಂದುಸಾರ, ಆಪ್ಷನ್ ಡಿ ಸಮುದ್ರಗುಪ್ತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಂದುಸಾರ. ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಮಗನ ಹೆಸರಾಗಿದೆ. ಚಂದ್ರಗುಪ್ತ ಮೌರ್ಯನ ಮಗನ ಹೆಸರ ಬಿಂದುಸಾರ ಅನ್ನಕ್ಕೆ ಯಾವ ಕಾರಣ ಅಂದ್ರ, ಏನ ಚಂದ್ರಗುಪ್ತ ಮೌರ್ಯನಿಗೆ ಯಾವುದೇ ರೀತಿ ನ್ಯೂನ್ಯತೆಗಳು ಇರಬಾರ್ದು ಅನ್ನೋ ಕಾರಣಕ್ಕ ನಮ್ಮ ಚಾಣಕ್ಯ ಅವರು ಏನ್ ಮಾಡಿರ್ತಾರ ಅಂದ್ರೆ ಪ್ರತಿದಿನ ಆತ ಸೇವಿಸುವ ಆಹಾರದಾಗ ಒಂದೊಂದು ಹನಿ ವಿಷವನ್ನ ಹಾಕಿಕೊಡ್ತಿರ್ತಾರೋ. ಬಟ್ ಒಂದಿನ ತುಂಬು ಗರ್ಭಿಣಿಯಾದ ಚಂದ್ರಗುಪ್ತನ ಹೆಂಡತಿ ಆ ವಿಷ ಸೇವಿತ ಏನು ವಿಷ ಸೇರಿದ ಆಹಾರವನ್ನ ಸೇವನೆ ಮಾಡ್ತಾಳು. ಆದ ಕಾರಣಕ್ಕ ಮರಣ ಹೊಂತಾಳು. ಆ ಸಂದರ್ಭದಾಗ ಹೊಟ್ಟಿ ಒಳಗಿದ್ದಂತ ಬಿಂದುಸಾರ ಸಣ್ಣ ಹುಡುಗ ಒಂದ್ ಹನಿ ಆ ವಿಷ ಹನಿಮ್ಯಾಗಿರ್ತೈತಿ. ಮತ್ತ ಅವಾಗ ಆಕೆ ಸಾಯ್ತಾಳು. ಬಟ್ ಈ ಬಿಂದುಸಾರನು ಹುಡುಗ ಬದುಕ್ತಾನು. ಅದ ಕಾರಣಕ್ಕ ಈತನಿಗೆ ಬಿಂದುಸಾರ ಅಂತೇಳಿ ಹೆಸರು ಬಂತು. ನಾವು ಒಂದು ಕ್ವಶನ್ ನೋಡತ್ತವಂದ್ರ ಅದರ ರಿಲೇಟೆಡ್ ಏನೇನು ಐತಲ್ಲ ಅಂತ ತಿಳ್ಕೊಬೇಕಾಕೈತಿ. ಅದರ ಸಂಬಂಧ ಇದನ್ನ ಎಕ್ಸ್ಪ್ಲನೇಷನ್ ಮಾಡಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೂರನೆಯ ಪ್ರಶ್ನೆ, ಭಾರತದ ಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯುವರು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಮಯೂರವರ್ಮ, ಆಪ್ಷನ್ ಸಿ ಬಿಂದುಸಾರ, ಆಪ್ಷನ್ ಡಿ ಸಮುದ್ರಗುಪ್ತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರ ಅಶೋಕ. ಅಶೋಕನು ತನ್ನ ಜೀವಿತಾವಧಿಯಲ್ಲಿ ಅನೇಕ ಶಾಸನಗಳನ್ನ ರಚಿಸಿರುವ ಕಾರಣ ಭಾರತದ ಶಾಸನಗಳ ಪಿತಾಮಹ ಅಂತೇಳಿ ಅಶೋಕನ ಕರೀತಾರೋ. ಮತ್ತು ಅಶೋಕನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋದಾದ್ರ, ಮೌರ್ಯ ಸಾಮ್ರಾಜ್ಯದೊಳಗ ಅತ್ಯಂತ ಪ್ರಭಾವಿ ಮತ್ತು ಪ್ರಸಿದ್ಧ ಅರಸ ಅಂತೇಳಿ ಕರೆಸಿಕೊಳ್ಳುವ ಒಬ್ಬ ವ್ಯಕ್ತಿ ಅಂದ್ರ ಅದ ಅಶೋಕನ. ಆನಂತರ ಕ್ರಿಸ್ತಪೂರ್ವ 261 ಕಳಿಂಗ ಯುದ್ಧ ನಡೀತೈತಿ. ಆ ಯುದ್ಧದೊಳಗಾದಂಥ ಸಾವು ನೋವುಗಳನ್ನ ನೋಡುವ ಮೂಲಕ ಈತ ಯುದ್ಧವನ್ನು ತೊರೆದು ಬಿಡ್ತಾನೋ. ಅಂದಿನಿಂದ ಯುದ್ಧವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೋ. ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಯಾರಂದ್ರ ಅಶೋಕ. ಆನಂತರ ಮುಂದಿನ ಪ್ರಶ್ನೆಗೋನು, ಮೌರ್ಯ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು? ಆಪ್ಷನ್ ಎ ಕ್ರಿಸ್ತ ಪೂರ್ವ 315, ಆಪ್ಷನ್ ಬಿ ಕ್ರಿಸ್ತ ಪೂರ್ವ 321, ಆಪ್ಷನ್ ಸಿ ಕ್ರಿಸ್ತ ಪೂರ್ವ 231, ಆಪ್ಷನ್ ಡಿ ಕ್ರಿಸ್ತ ಪೂರ್ವ 333. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಸ್ತ ಪೂರ್ವ 321. ಬಟ್ ಕೆಲವೊಂದು ಕಡೆ ಕ್ರಿಸ್ತ ಪೂರ್ವ 322 ಐತಿ. ಆದ್ರ ಕ್ರಿಸ್ತ ಪೂರ್ವ 321 ಕರೆಕ್ಟ್ ಆನ್ಸರ್ ಆಕೈತಿ. ಆನಂತರ ಮೌರ್ಯ ಸಾಮ್ರಾಜ್ಯ ಯಾವಾಗ ಅವನತಿ ಹೊಂದಿತು? ಆಪ್ಷನ್ ಎ ಕ್ರಿಸ್ತ ಪೂರ್ವ 222, ಆಪ್ಷನ್ ಸಿ ಕ್ರಿಸ್ತ ಪೂರ್ವ 190, ಆಪ್ಷನ್ ಸಿ ಕ್ರಿಸ್ತ ಪೂರ್ವ 198, ಆಪ್ಷನ್ ಡಿ ಕ್ರಿಸ್ತ ಪೂರ್ವ 185. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಡಿ ಕ್ರಿಸ್ತ ಪೂರ್ವ 185. ಕ್ರಿಸ್ತ ಪೂರ್ವ 185 ಪುಷ್ಯಮಿತ್ರ ಶುಂಗ ಅನ್ನೋ ಒಬ್ಬ ವ್ಯಕ್ತಿ ಮೌರ್ಯ ಸಾಮ್ರಾಜ್ಯದ ಒಬ್ಬ ಅರಸನನ್ನ ಕೊಲ್ಲುವ ಮೂಲಕ ಮೌರ್ಯ ಸಾಮ್ರಾಜ್ಯವನ್ನ ಅವನತಿಗೆ ಕಾರಣನಾಗಿ ಮೌರ್ಯ ಸಾಮ್ರಾಜ್ಯದನ್ನ ಅವನತಿ ಮಾಡಿದ ನಂತರ ಶುಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೋ. ಅಲ್ಲಿಗೆ ಮೌರ್ಯರ ಆಡಳಿತ ಕೊನೆ ಆಕೈತಿ. ಆನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಚಂದ್ರಗುಪ್ತ ಮೌರ್ಯನ ಮಂತ್ರಿ ಹೆಸರೇನು? ಆಪ್ಷನ್ ಎ ವಿಜಯಮಿತ್ರ, ಆಪ್ಷನ್ ಬಿ ಮಹೇಂದ್ರ, ಆಪ್ಷನ್ ಸಿ ವಿಷ್ಣುಗುಪ್ತ, ಆಪ್ಷನ್ ಡಿ ಭದ್ರಬಾಹು. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಸಿ ವಿಷ್ಣುಗುಪ್ತ ಮೌರ್ಯರ ಮುಖ್ಯಮಂತ್ರಿ. ಚಂದ್ರಗುಪ್ತ ಮೌರ್ಯನ ಮುಖ್ಯಮಂತ್ರಿ ಯಾರ? ವಿಷ್ಣುಗುಪ್ತ. ವಿಷ್ಣುಗುಪ್ತ ಅಂದ್ರೆ ಯಾರಂತ ಗುರುತಿಲ್ಲ ಆಮೇಲೆ ನಿಮಗ. ವಿಷ್ಣುಗುಪ್ತ ಅಂದ್ರ ಚಾಣಕ್ಯನಿಗೆ ಇರುವ ಇನ್ನೊಂದು ಹೆಸರು ವಿಷ್ಣುಗುಪ್ತ. ಇದನ್ನು ಕೂಡ ನೆನಪಿಟ್ಟುಕೋರಿ. ಆನಂತರ ಭದ್ರಬಾಹು ಐತ್ಲ, ಇದು ಕೂಡ ಒಂದು ಇಂಪಾರ್ಟೆಂಟ್ ಆಕೈತಿ. ಇದು ಏನಂದ್ರೆ ಚಂದ್ರಗುಪ್ತ ಮೌರ್ಯ ತನ್ನ ಜೀವಿತಾವಧಿಯೊಳಗೆ ಗುರು ಭದ್ರಬಾಹುವಿನೊಂದಿಗೆ ಸೇರಿಕಾಸ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಹೊಕ್ಕನು. ಅಲ್ಲೇ ಸಲ್ಲೇಖನ ವ್ರತವನ್ನು ಕೈಗೊಂಡು ಈತನ ಜೀವನ ಅಲ್ಲೇ ಕೊನೆಗೊಳ್ತೈತಿ. ಆನಂತರ ಮೌರ್ಯರ ಅವನತಿಗೆ ಕಾರಣನಾದ ಅರಸ ಆಗಲೇ ಹೇಳಿದೀನಿ. ಆಪ್ಷನ್ ಎ ಪುಷ್ಯಮಿತ್ರ. ಈತ ಶುಂಗ ವಂಶದ ಕೂಡಿದ ಒಬ್ಬ ವ್ಯಕ್ತಿ. ಅಂದ್ರೆ ಶುಂಗ ವಂಶವನ್ನ ಈತನೇ ಕೂಡ ಸ್ಥಾಪನೆ ಮಾಡ್ತಾನೋ. ಮೌರ್ಯರನ್ನ ಕೊಲ್ಲುವ ಅಂದ್ರೆ ಮೌರ್ಯರ ವಂಶವನ್ನು ಕೊನೆಗೊಳಿಸುವ ಮೂಲಕ ಈತ ಶುಂಗ ಮಣಿತನವನ್ನು ಸ್ಥಾಪನೆ ಮಾಡ್ತಾನೋ. ಆದ್ದರಿಂದ ಇದರ ಉತ್ತರ ಆಪ್ಷನ್ ಎ ಪುಷ್ಯಮಿತ್ರ. ಮತ್ತ ಮುಂದಿನ ಪ್ರಶ್ನೆ, ಮೌರ್ಯರ ರಾಜಧಾನಿ ಯಾವುದು? ಆಪ್ಷನ್ ಎ ಬನವಾಸಿ, ಆಪ್ಷನ್ ಬಿ ಪಾಟಲಿಪುತ್ರ, ಆಪ್ಷನ್ ಸಿ ಕಲ್ಯಾಣ, ಆಪ್ಷನ್ ಡಿ ದ್ವಾರ ಸಮುದ್ರ. ಈ ಪ್ರಶ್ನೆ ಉತ್ತರವನ್ನು ನೀವು ಕಾಮೆಂಟ್ ಮಾಡ್ರಿ. ಮತ್ತೆ ಇದೇ ತರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ಮುಂದಿನ ವಿಡಿಯೋ ಸಿಗ್ತಾನೋ. ಅಲ್ಲಿವರೆಗೂ ಬಾಯ್.